ಫ್ರೆಂಡ್, ಗೃಹಲಕ್ಷ್ಮಿಯ ಯೋಜನೆಯ ತಿಂಗಳಿಗೆ 2,000 ದುಡ್ಡು ಹಾಕ್ತೀವಿ ಅಂತ ಗೌರ್ಮೆಂಟ್ ಅವರು ಹೇಳಿದ್ರಲ್ಲ, ಆ ಒಂದು 2,000 ಆಲ್ಮೋಸ್ಟ್ ಎಲ್ಲರಿಗೂ ಕೂಡ 20 ಕಂತ ಬಂದಿದೆ ಫ್ರೆಂಡ್. ಟೋಟಲ್ ಆಗಿ ಒಂದು ಕಂತಿನ 20 ಕಂತಿನ ತನಕ ಕೂಡ ಆಲ್ಮೋಸ್ಟ್ ಎಲ್ಲರಿಗೂ ಕೂಡ ದುಡ್ಡು ಬಂದಿದೆ. ಆದ್ರೆ ಇನ್ನು ಮೇಲೆ 21, 22ನೇ ಕಂತದ್ದು ದುಡ್ಡು ಯಾವಾಗ ಹಾಕ್ತಾರೆ ಅನ್ನೋದು ನೋಡೋದಾದ್ರೆ, ಟೋಟಲ್ ಆಗಿ ಈ ತಿಂಗಳಲ್ಲೇ ಆಲ್ಮೋಸ್ಟ್ ಒಂದು 15 ದಿವಸ ಅಥವಾ 13 ದಿವಸ ಆಯ್ತು. ಈ ಒಂದು ತಿಂಗಳಲ್ಲಿ ಆಲ್ಮೋಸ್ಟ್ 19ನೇ ಕಂತ ಹಾಕಿದ್ರು. 21, 22 ಯಾವಾಗ ಅಂದ್ರೆ ಟೋಟಲ್ ಆಗಿ ಈ ಒಂದು ತಿಂಗಳಿಗೆ ಬರುವಂತ ಚಾನ್ಸಸ್ ಇರುತ್ತೆ ಅಂತ ಮಾಹಿತಿ ಬಂದಿದೆ ಫ್ರೆಂಡ್. ಟೋಟಲ್ ಆಗಿ 21, 22 ಅದರಲ್ಲಿ 21 ನನಗನ್ಸುತ್ತೆ ಈ ಒಂದು ತಿಂಗಳು ಎಂಡ್ ಬರುವಂತ ಚಾನ್ಸಸ್ ಇದೆ. ಅಂದ್ರೆ 25ರಿಂದ 30 ತನಕ ಕೂಡ ಈ ಒಂದು 21ನೇ ಕಂತದ್ದು ಬರುತ್ತೆ. ಅವಾಗ ಇನ್ನು ಮುಂದಿನ ತಿಂಗಳು 7ನೇ ತಿಂಗಳು ಜುಲೈ ತಿಂಗಳಿಗೆ ಆಲ್ಮೋಸ್ಟ್ 22ನೇ ಕಂತದ್ದು ಆ ಸೆಂಟ್ರಿಗೆ ಒಂದು 10ರಿಂದ 20ನೇ ತಾರೀಕಿನ ಒಳಗಡೆ 22ನೇ ಕಂತದ್ದು ಬರುವಂತ ಚಾನ್ಸಸ್ ಇರುತ್ತೆ ಫ್ರೆಂಡ್. ಟೋಟಲ್ ಆಗಿ ಅಲ್ಲಿಗೆ 21, 22 ಈ ಒಂದು ತಿಂಗಳಲ್ಲೇ ಬರುವಂತ ಚಾನ್ಸಸ್ ಇರುತ್ತೆ ಫ್ರೆಂಡ್. ಬಹಳ ಜನ ಕಾಯ್ತಾ ಇದ್ದೀರಾ ಗೃಹಲಕ್ಷ್ಮಿ ದುಡ್ಡು ಯಾವಾಗ ಬರುತ್ತೆ ಅನ್ನೋದು ಕೂಡ. ಈ ಒಂದು ಗೃಹಲಕ್ಷ್ಮಿ ಯೋಜನೆ ದುಡ್ಡು ತಿಂಗಳಿಗೆ ಕರೆಕ್ಟ್ ಆಗಿ ಬರಲ್ಲ. ಸ್ವಲ್ಪ ಒಂದು ತಿಂಗಳು ಲೇಟ್ ಆದ್ರೂ ಕೂಡ ಬರುತ್ತೆ ದುಡ್ಡು. ಕರೆಕ್ಟ್ ಆಗಿ ಒಂದು ತಿಂಗಳಿಗೆ ಇವತ್ತು 1ನೇ ತಾರೀಕಿಗೆ ಬಂದಿದೆ, ಮುಂದಿನ ತಿಂಗಳು 1ನೇ ತಾರೀಕಿಗೆ ಬರುತ್ತೆ ಅನ್ನೋದು ಕೂಡ ಇಲ್ಲ. ಗೃಹಲಕ್ಷ್ಮಿಯಲ್ಲಿ ಇವತ್ತು 1ನೇ ತಾರೀಕಿಗೆ ಹಾಕಿದ್ರೆ ಮುಂದಿನ ತಿಂಗಳು 29 ಹಾಕ್ಬೋದು, 25ಕ್ಕೂ ಕೂಡ ಹಾಕಬಹುದು ಫ್ರೆಂಡ್. ಟೋಟಲ್ ಆಗಿ ಅಪ್ಡೇಟ್ ಬಂದಿತ್ತು. ಈ ಒಂದು ಅಪ್ಡೇಟ್ ಅಂತ ತಿಳಿಸಿದೀನಿ. 21ನೇ ಕಂತು ಈ ಒಂದು ತಿಂಗಳು 25ರಿಂದ 30ನೇ ತಾರೀಕಿಗೆ ಒಳಗಡೆ ಬರ್ಬೋದು. 21ನೇ ಕಂತು, 22ನೇ ಕಂತದ್ದು ನಾ ಹೇಳಿದಲ್ಲ 10ರಿಂದ 20ನೇ ತಾರೀಕಿನ ಒಳಗಡೆ 22ನೇ ಕಂತದ್ದು ಬರಬಹುದು ಫ್ರೆಂಡ್. ಟೋಟಲ್ ಆಗಿ ಈ ಒಂದು ಅಪ್ಡೇಟ್ ತಿಳಿಸಿದೀನಿ. ಈ ಒಂದು ವಿಡಿಯೋ ನಿಮಗೆ ಕಂಪ್ಲೀಟ್ ಗೆ ಇಷ್ಟ ಆದ್ರೆ ಲೈಕ್ ಕೊಡಿ, ಹಾಗೆ ಈ ಒಂದು ವಿಡಿಯೋ ನಿಮ್ಮ ಫ್ರೆಂಡ್ಗೆ ಶೇರ್ ಮಾಡಿ ಅಂತ ವಿಡಿಯೋ ಏನ್ ಮಾಡ್ತಾ ಇದೀನಿ ಮತ್ತೆ ಅಂತ ವಿಡಿಯೋ ಟೇಕ್ ಕೇರ್. Bye bye friend.